ಯಾಕಣ್ಣ ಏನಾಯ್ತು? ಸಾರಿ, ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟೆ ಸರ್. ಏನಾದ್ರು ತೊಂದರೆ ಆಯ್ತಾ? ಇಲ್ಲ ಇಲ್ಲ, ಏನಾದ್ರು ಸಮಸ್ಯೆ ಆಯ್ತಾ? ಯಾಕೋ ಗಾಡಿ ಓಡ್ಸೋಕೆ ಮನಸ್ಸಿಲ್ಲ. ದಯವಿಟ್ಟು ಬೇರೆ ಗಾಡಿ ಹಿಡ್ಕೊಂಡು ಹೋಗೋದಕ್ಕಾಗತ್ತಾ? ಸರಿಯಪ್ಪ. ಮನಸ್ಸಿಗೆ ಯಾಕೆ ಇಷ್ಟು ತಳಮಳ? ನೆನ್ನೆ ಮಧ್ಯಾಹ್ನದಿಂದ ಹೀಗೆ ಆಗ್ತಾ ಇದೆಯಲ್ಲ. ಇವತ್ತು ನನ್ನ ಕೈಲಿ ಏನು ಟ್ರಿಪ್ ಮಾಡೋದಕ್ಕಾಗಲ್ಲ. ಮನೆಗೆ ಹೊರಟ್ಬಿಡ್ಲಾ? ಇಲ್ಲ, ನೆನ್ನೆ ಮಧ್ಯಾಹ್ನ ಥರ ಇವತ್ತು ಈಗಲೇ ಮನೆಗೆ ಹೋಗ್ಬಿಟ್ರೆ ಪಾರು ಸುಮ್ಮನೆ ಆತಂಕ ಪಟ್ಬಿಡ್ತಾಳೆ. ಹೇಗಾದರೂ ಗಟ್ಟಿ ಮನಸ್ಸು ಮಾಡಿಕೊಂಡು ಟ್ರಿಪ್ ಹೊಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲೇ ಎಲ್ಲೋ ಕೂತಿದ್ದು ಸಂಜೆ ಮನೆಗೆ ಹೋಗ್ತೀನಿ. ಜನನಿ, ಮಗುನ ಎತ್ಕೋಬೋದೇನಮ್ಮ? ಅಯ್ಯೋ ಮಾವ, ನಿಮ್ಮ ಮಗುನ ಎತ್ಕೊಳ್ಳೋದಕ್ಕೆ ನನ್ನ ಪರ್ಮಿಷನ್ ಕೇಳ್ತಾ ಇದ್ದೀರಲ್ಲ? ಅಲ್ಲಮ್ಮ, ನಮ್ಮ ಆದಿತ್ಯನ ವಿಷಯದಲ್ಲಿ ಅದೇ ತಾನೇ ಆಗಿತ್ತು. ಆದಿತ್ಯ ಕೂಡ ನಿನ್ನ ಪರ್ಮಿಷನ್ ಇಲ್ಲದೆ ಮಗುನ ಕರ್ಕೊಂಡು ಹೋದ ಅನ್ನೋದು ತಾನೇ ನೀನು ಮತ್ತೆ ಮತ್ತೆ ಕಾಡ್ತಿರೋದು. ಅದಕ್ಕೆ ಕೇಳ್ದೇನಮ್ಮ. ಆದಿತ್ಯನಿಗೆ ಆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಅವನಪ್ಪನಾಗಿ ನನಗೂ ಸ್ವಾತಂತ್ರ್ಯ ಇಲ್ಲ ಅಲ್ವಾ? ನನ್ನ ಮಗನಿಗೊಂದು ನ್ಯಾಯ, ನನಗೊಂದು ನ್ಯಾಯ ಅನ್ನೋದು ನಾನು ತಾನೇ ಹೇಗೆ ಒಪ್ಕೊಳಕ್ಕಾಗುತ್ತೆ? ಪ್ಲೀಸ್ ಮಾವ, ನೀವು ಮಗುನ ಎತ್ಕೊಳ್ಳಿ. ಲಕ್ಷ್ಮಿ ಪುಟ್ಟಮ್ಮ, ಬಾಪ 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 ಬಾಪ. ಬಂಗಾರಿ, ನೀನು ಊರಿಗೆ ಹೋಗ್ತಿದ್ದ ಹಾಗೆ ನಾವೆಲ್ಲರೂ ನೀನು ತುಂಬ ಮಿಸ್ ಮಾಡ್ಕೋತೀವಮ್ಮ. ಯಾಕಂದರೆ ನಮ್ಮ ದಿನ ಶುರುವಾಗ್ತಿದ್ದೆ ನಿನ್ನ ಮುದ್ದು ಮುಖ ನೋಡಿಕೊಂಡು, ನಿನ್ನ ನಗು ಕೇಳಿಸ್ಕೊಂಡು ನಮ್ಮ ಇಡೀ ದಿನ ನಿನ್ನ ಸುತ್ತಾನೇ ಸುತ್ತಾ ಇರುತ್ತೆ. ರಾತ್ರಿ ಮುಗಿತಾ ಇದ್ದಿದ್ದು ನೀನು ಹಾಯಾಗಿ ಮಲಗಿರೋದನ್ನ ನೋಡಿ. ಆದರೆ ಈಗ ನೀನು ಹೋದ್ಮೇಲೆ ನಮ್ಮ ಬಹಳು ಬರಡು ಭೂಮಿ ಆಗ್ಬಿಡ್ತಲ್ಲ ಬಂಗಾರಿ. ಯಾಕೋ ಈ ರಘು ಅಣ್ಣ ಜನನಿ ಮತ್ತೆ ಮಗುನ ಊರಿಗೆ ಬರೋದನ್ನ ತಡೆಯೋದಿಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಅರಸನ ಕೋಟೆ ಗೇಟ್ ದಾಟೋವರೆಗೂ ಜನನಿ ಬುದ್ಧಿ ಒಂದು ಇಂಚು ಆ ಕಡೆ ಈ ಕಡೆ ಬದಲಾಗದೇ ಇರೋ ಹಾಗೆ ನಾನು ನೋಡ್ಕೋಬೇಕು. ಜನನಿ, ನಾವು ಬೇಗ ಹೊರಟ್ರೆ ಬೇಗ ಊರು ತಲುಪಬಹುದು ಅಲ್ವೇನಮ್ಮ? ಅಲ್ಲಿ ಬೇರೆ ಊರಲ್ಲಿ ನಾವು ಇನ್ನೇನು ಬೆಂಗಳೂರು ಬಿಡ್ತಾ ಇದ್ದೀವಿ ಅಂತ ಫೋನ್ ಮಾಡಿ ಹೇಳಿಬಿಟ್ಟಿದ್ದೀನಿ. ಅಲ್ಲಿ ನಿನಗೋಸ್ಕರ ಮಗುಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ. ಅವ್ರಿಗೆ ಬೇಜಾರು ಮಾಡಬಾರ್ದು ಅಲ್ವೇನಮ್ಮ? ಹೊರಡನ್ವಾ? ಜನನಿ, ಮಗುಗೋಸ್ಕರ ಅಖಿಲ ಸ್ವೆಟರ್ ಹೆಣಿಯಕ್ಕೆ ಶುರು ಮಾಡಿದ್ಲು. ನೀವು ಊರಿಗೆ ಹೋಗೋದು ಸಡನ್ನಾಗಿ ಡಿಸೈಡ್ ಆಯ್ತಲ್ಲ. ಅವಳು ಬೆಳಗ್ಗೆ ಕಾಫಿ ಕುಡಿದು ಕೂತವಳು ಇನ್ನೂ ಹೆಣಿತಾ ಇದ್ದಾಳೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಾಯ್ಬೋದಲ್ವಾ? ಸರಿ ಮಾವ. ಊರಿಗೆ ಹೋದ್ಮೇಲೆ ಈ ತಾತ ಅಜ್ಜಿನ ಮರಿಬೇಡ, ಆಯ್ತಾ? ಆದಷ್ಟು ಬೇಗ ವಾಪಸ್ ಬಂದ್ಬಿಡು. ನಿಮಗೋಸ್ಕರ ಕಾಯ್ತಿರ್ತೀವಿ. ಇನ್ನು ಸ್ವಲ್ಪ ಹೊತ್ತರಲ್ಲಿ ನನ್ನ ಮಗು ಜನನಿ ಇಬ್ರು ಊರಿಗೆ ಹೊರಟೋಗ್ತಾರೆ.
ಹೇಗೆ ಸಹಿಸ್ಕೊಳ್ಳಿದ್ದೀನ? ದೇವ್ರೆ, ನನ್ನಿಬ್ಬರು ಸೊಸೆಯಂದರು ಬಸರಿಯರಾಗಿದ್ದಾಗ ಡೆಲಿವರಿ ದಿನಗಳು ಹತ್ರ ಬರ್ತಿದ್ದ ಹಾಗೆ ಹೆಣಿಯಕ್ಕೆ ಶುರು ಮಾಡಿದ ಸ್ವೆಟರ್ ಇದು. ಆಗ 2 ಸ್ವೆಟರ್ಗಳನ್ನು ಹೆಣಿಯೋದಕ್ಕೆ ಶುರು ಮಾಡಿದ್ದೆ ನನ್ನಿಬ್ಬರು ಮೊಮ್ಮಕ್ಕಳಿಗೋಸ್ಕರ. ಆದರೆ ಒಂದು ಮೊಮ್ಮಗುನ ಹುಟ್ಟುತ್ತಿದ್ದ ಹಾಗೆ ನಮ್ಮಿಂದ ಕಿತ್ಕೊಂಡ್ಬಿಟ್ಟೆ. ನಮ್ಮ ಜೊತೆನೇ ಇರೋ ಇನ್ನೊಂದು ಮೊಮ್ಮಗು ಆದರೂ ಇದೆಯಲ್ಲ ಅಂತ ಸಮಾಧಾನದಲ್ಲಿರೋವಾಗಲೇ ಅದನ್ನು ನಮ್ಮಿಂದ ದೂರ ಕಳಿಸ್ತಿದೆಯಲ್ಲಪ್ಪ. ಯಾಕಪ್ಪ ದೇವ್ರೆ? ಹೇಗಾದರೂ ಮಾಡಿ ಕರುಣೆ ತೋರ್ಸಪ್ಪ ದೇವ್ರೆ. ಜನನಿ ನಮ್ಮ ಮೊಮ್ಮಗು ಊರಿಗೆ ಹೋಗದೆ ಇಲ್ಲೇ ಉಳಿಯೋ ಹಾಗೆ ಮಾಡಪ್ಪ. ಇದರಿಂದ ಅವಳಿಗೆ ಏನೂ ಅನ್ಯಾಯ ಮಾಡಿದ ಹಾಗಾಗಲ್ಲ, ಅವಳು ಯಾವ ಸುಖನ ಕಿತ್ಕೊಂಡ ಹಾಗೂ ಆಗಲ್ಲ. ಇದೇನಪ್ಪ ಕೆಲ್ಸಕ್ಕೆ ಹೋಗಿ ಇಷ್ಟ ಬೇಗ ಬಂದ್ಬಿಟ್ಟೆ? ಅರ್ಧ ದಿನ ರಜಾ ಹಾಕಿ ಬಂದಿದ್ದೀನಮ್ಮ. ಯಾಕಪ್ಪ ಮತ್ತೆ ಮಂಡಿ ನೋವು ಬೆನ್ನೋವಾ? ಮನ್ಸಿಗೆ ನೋವಾಗ್ತಿದೆ. ನನ್ನ ಮೊಮ್ಮಗ ಊರಿಗೆ ಹೋಗ್ತಿರೋದು, ಹೇಗೆ ಡ್ಯೂಟಿ ಮಾಡೋದಕ್ಕೆ ಮನಸ್ಸು ಬರುತ್ತಮ್ಮ? ಊರಿಗೆ ಹೋಗೋದಕ್ಕೆ ಮುಂಚೆ ನನ್ನ ಮೊಮ್ಮಗನ ನೋಡಿ ಕಣ್ ತುಂಬಿಕೊಳ್ಳೋ ಆಸೆ. ಅದಕ್ಕೆ ತಲೆನೋವು ಅಂತ ಹೇಳಿ ರಜಾ ತೊಗೊಂಡು ಬಂದ್ಬಿಟ್ಟೆ. ಅರಸನಕೋಟೆ ಒಳಗಡೆ ಹೋಗಿ ನನ್ನ ಮೊಮ್ಮಗನ್ನೇ ನೋಡ್ತಾ ನಿಂತ್ಬಿಡೋಣ ಅಂತ ಅನಿಸಿತ್ತು. ಆದರೆ ಅಪ್ಪರು ತಲೆನೋವು ಅಂತ ಹೇಳಿ ಇನ್ನೂ ಯಾಕೆ ಇಲ್ಲೇ ನಿಂತಿದೆಯಾ, ಮನೆಗೆ ಹೋಗಿ ರೆಸ್ಟ್ ಮಾಡು ಅಂದರು. ಅದಕ್ಕೆ ಬಂದೆ. ನೀನು ಹೊರಗಡೆ ನಿಂತಿರೋದು ಮಗು ಮುಖ ನೋಡೋದಕ್ಕೆ ತಾನೇ. ಯಾವ ಕ್ಷಣದಲ್ಲಿ ಬೇಕಾದರೂ ಮಗುನ ಊರಿಗೆ ಕರ್ಕೊಂಡು ಹೋಗ್ಬಿಡ್ಬೋದು. ಹೋಗೋದಕ್ಕೂ ಮುಂಚೆ ಒಂದು ಸರ್ತಿ ಹೋಗಿ ನಿನ್ನ ಮಗುನ ಮುದ್ದಾಡು. ಚಿಕ್ಕ ಯಜಮಾನ್ರು ಜನನಿ ಮಗು ಅಂದ್ಕೊಂಡಾದ್ರೂ ಸರಿ, ಹೋಗು. ಜನನಿ ಮಗುನ ಊರಿಗೆ ಕರ್ಕೊಂಡು ಹೋಗ್ತಾ ಇರೋದೆ ಎಲ್ಲಿ ನಾನು ಯಜಮಾನ್ರು ಅವಳಿಂದ ಮಗುನ ದೂರ ಮಾಡ್ಬಿಡ್ತೀವೋ ಅಂತ ಅಲ್ವಾ ಅಪ್ಪ? ಹೀಗಿರೋವಾಗ ನಾನು ಹೋಗಿ ಮಗುನ ಮುದ್ದಾಡಿದ್ರೆ ಜನನಿಗೆ ಬೇಜಾರಾಗೋದಿಲ್ವಾ? ಅರಸನಕೋಟೆಯಲ್ಲಿ ಅವಳಿರೋದು ಇನ್ನೊಂದು ಸ್ವಲ್ಪ ಹೊತ್ತು ಮಾತ್ರ. ಅವಳು ಖುಷಿಯಾಗಿ ನೆಮ್ಮದಿಯಿಂದ ಹೊರಡ್ಲಪ್ಪ. ನಾವಿಬ್ರು ಇಲ್ಲೇ ನಿಂತ್ಕೊಂಡು ಮಗುನ ನೋಡೋಣ. ತಾತ ಆಗಿ ನನಗೆ ಕರುಳು ಹೆಂಗ್ತಂಗಾಗ್ತಿದೆ. ಹೆತ್ತ ತಾಯಿ ನೀನು, ಅದು ಹೇಗೆ ಎಷ್ಟು ಕಲ್ಲು ಮನಸ್ಸು ಮಾಡ್ಕೊಂಡಿದೀಯಾ? ಜನನಿ ಮಗುನ ಮತ್ತೆ ವಾಪಸ್ ಕರ್ಕೊಂಡು ಬರೋದು ಯಾವ ಕಾಲಕ್ಕೋ ಏನೋ. ಹೇಗೂ ಜನನಿ ಮಗುನ ನಮ್ಮೆಲ್ಲರಿಂದ ದೂರ ಕರ್ಕೊಂಡು ಹೋಗ್ತಿದ್ದಾಳೆ. ಇವತ್ತಿನ ಮಟ್ಟಿಗೆ ಜನನಿ ನಿನ್ನ ಬಗ್ಗೆ ಏನು ಅನ್ಕೊಂಡ್ರು ಪರವಾಗಿಲ್ಲ. ಕಾರ್ ಹೊತ್ತವರೆಗೂ ಹೋಗಿ ನಿನ್ನ ಮಗು ಜೊತೆ ಇರೇ. ಹೋಗೆ ಪಾರು. ಅದ್ ನ್ಯಾಯ ಅಲ್ಲ ಅಪ್ಪ. ಯಾವ ನ್ಯಾಯದ ಬಗ್ಗೆ ಮಾತಾಡ್ತಿದೀಯೇ? ನೀನು ನಿನ್ನ ಮಗುನ ನೋಡಕ್ ಹೋದ್ರೆ ಯಾರಿಗ ಅನ್ಯಾಯ ಆಗತ್ತೆ? ಯಜಮಾನ್ರಿಗಪ್ಪ. ಮಗು ಊರಿಗೆ ಹೋಗ್ತಾ ಇರೋ ವಿಚಾರನ ನಾನು ಯಜಮಾನ್ರಿಂದ ಮುಚ್ಚಿಟ್ಟಿದ್ದೀನಿ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆ ಒಂದೇ ಒಂದ್ಸಲ ಮಗುನ ನೋಡ್ಕೊಂಡು ಹೋಗ್ತೀನಿ ಅಂದರು. ಆಗ್ಲೂ ಅವ್ರನ್ನ ತಡೆದು ನಾನು ಕೆಲ್ಸಕ್ಕೆ ಸಾಗ ಹಾಕಿದ್ದೀನಿ. ಹೀಗಿರುವಾಗ ಮಗು ಊರಿಗೆ ಹೋಗ್ತಿದೆ ಅಂತ ಹೇಳಿ ನಾನು ಮಗು ಜೊತೆ ಸಮಯ ಕಳೆದ್ರೆ ಅದು ನನ್ನ ಯಜಮಾನ್ರಿಗೆ ಮಾಡೋ ಅನ್ಯಾಯ ಅಲ್ವಾ ಅಪ್ಪ? ಯಾವುದೇ ಒಂದು ನೋವಾಗಲಿ ದಿನ ಕಳೆದ ಹಾಗೆ ಕಡಿಮೆ ಆಗುತ್ತೆ. ಗಾಯ ಆದರೆ ವಾಸಿ ಆಗುತ್ತೆ. ಸಮಸ್ಯೆಗಳು ಬಂದರೆ ಅನುಭವ ಆಗಿ ಬದಲಾಗುತ್ತೆ. ಆದರೆ ನೀನು ಜನನಿಗೆ ನಿನ್ನ ಮಗು ಕೊಟ್ಟಾಗ್ಲಿಂದಲೂ ಎಲ್ರಿಗೂ ನೋವೇ ಜಾಸ್ತಿ ಆಗಿದೆ.
ಜೀವನ ಎಲ್ಲ ಜಟಿಲವಾಗ್ತಾ ಹೋಗ್ತಾ ಇದೆ. ನೋಡು, ಈಗಲೂ ಕಾಲ ಮೀರಿಲ್ಲ ಮಗಳೇ. ಜನನಿ ಕೊಟ್ಟಿರೋ ಮಗು ನೀನು ಹೆತ್ತು ಮಗು ಅಂತ ಅಖಿಲಮ್ಮನವ್ರಿಗೆ ಹೇಳ್ಬಿಡಮ್ಮ. ನಾನು ನಮ್ಮ ಯಜಮಾನರು ಜನನಿ ಹೆತ್ತ ಮಗುನ ಅವಳಿಂದ ದೂರ ಮಾಡ್ತಿಲ್ಲ. ನಾವು ಹೆತ್ತ ಮಗುನ ನಮ್ಮಿಂದ ದೂರ ಮಾಡ್ಕೊಂಡು ಅವಳು ಕೊಟ್ಟಿದ್ದೀವಿ ಅಂತ ಒಂದೇ ಒಂದು ಮಾತು ಹೇಳಿ. ನಮ್ಮ ಅಖಿಲಮ್ಮ ದೇವತೆ ಗುಣದವರು, ಧರ್ಮಾಧಿಕಾರಿ, ನಿನಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಬಾ, ಅಖಿಲಮ್ಮದವ್ರಿಗೆ ಎಲ್ಲ ನಿಜ ಹೇಳ್ಬಿಡು. ನನ್ನನ್ನು ಅಸಹಾಯಕತೆಗೆ ದೂಡ್ಬೇಡಪ್ಪ. ನನಗೆ ಕೈ ಮುಗಿದು ಕೇಳ್ಕೊತೀನಿ. ಮಗು ಊರಿಗೆ ಹೋಗ್ತಾ ಇದೆ ಅಂತಂದರೆ ಸಾವಿತ್ರಕ್ಕನೇ ನನಗೆ ಫೋನ್ ಮಾಡಿ ಹೇಳ್ತಾರೆ. ಅಲ್ಲಿವರೆಗೂ ನಾನು ಒಳಗಡೆ ಇರ್ತೀನಿ. ಪಾರು, ಮನ್ಸಲ್ಲಿ ಯಾಕೆ ಇಷ್ಟು ತಳಮಳ ಜಾಸ್ತಿ ಆಗ್ತಾ ಇದೆ? ನನ್ನ ಮಗನೂ ಹುಷಾರಾಗಿದೆ, ಪಾರು ಸಾರ್ಥಿ ಇಬ್ಬರು ಆರಾಮಾಗಿದ್ದಾರೆ. ಅಮ್ಮನ ಹತ್ರ ನೆನ್ನೆ ರಾತ್ರಿ ಕಾಲ್ ಮಾಡಿ ಮಾತಾಡಿದ್ದೆ. ಬರ್ತಾ ಅಪ್ಪ ಅಮ್ಮ ಬಾಲ್ಕಲ್ಲಿ ನಿಂತ್ಕೊಂಡಿದ್ರು. ಆದರೂ ಆದರೆ ಅಪ್ಪ ಅಮ್ಮನ ಮುಖದಲ್ಲಿ ಡೈಲಿ ಇರೋ ಥರ ನಗು ಇರಲಿಲ್ಲ. ಹೌದು, ಅಪ್ಪ ಅಮ್ಮ ಡಲ್ಲಾಗಿ ನಿಂತ್ಕೊಂಡಿದ್ರು. ಅಂದರೆ ಅರ್ಸನ್ಕೋಟೆಯಲ್ಲಿ ಏನೋ ಸಮಸ್ಯೆ ಆಗಿದೆ. ಪ್ರೀತುಗೇನಾದರೂ ಹುಷಾರಿಲ್ವಾ? ಅವನ್ನ ನೆನ್ನೆಯಿಂದ ನೋಡಿಲ್ಲ. ಇಲ್ಲ ಯಾವುದಾದ್ರೂ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾನ? ಹೌದು, ಏನೋ ಸಮಸ್ಯೆ ಆಗಿರಬೇಕು. ಪ್ರೀತು ಹತ್ರ ಕಾಲ್ ಮಾಡಿ ಮಾತಾಡೋಣ. ಕಣ್ಣರಿದೇ ಇದ್ರು ಕರಳರಿದೇ ಇರುತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಅಲ್ವಾ ಯಜಮಾನ್ರ ಗಮನ ಕೆಲ್ಸಕ್ಕೆ ಹೋಗೋದ್ರ ಕಡೆ ಬಿಟ್ಟು ಮಗನ್ ನೋಡೋದ್ರ ಕಡೆ ಇದ್ದಿತ್ತು. ಯಜಮಾನ್ರಿಗೆ ತಳಮಳ ಶುರುವಾಗಿದೆ. ಅದು ಜಾಸ್ತಿಯಾಗಿ ಅವ್ರೇನಾದ್ರೂ ಮನೆಗೆ ಬಂದ್ಬಿಟ್ರೆ? ಇಲ್ಲ ಇಲ್ಲ, ಈಗಲೇ ನಾನು ಯಜಮಾನ್ರಿಗೆ ಫೋನ್ ಮಾಡಬೇಕು. ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಅವ್ರಿಗೆ ಮನೆಗೆ ಬರೋ ಉದ್ದೇಶ ಏನಾದರೂ ಇತ್ತು ಅಂದರೆ ನಾನು ಅದನ್ನು ತಡಿಬೇಕು. ಮಗು ಮನೆಯಿಂದ ಹೊರಡೋವರೆಗೂ ಯಜಮಾನ್ರು ಮನೆಗೆ ಬರದೇ ಇರೋ ಹಾಗೆ ನಾನು ತಡಿಲೇಬೇಕು. ಹೇಳು ಬ್ರೋ. ಪ್ರೀತು ಹೇಗಿದೆಯಾ? ಇನ್ನು ಹೇಗಿರೋಕ್ಕೆ ಸಾಧ್ಯ ಬ್ರೋ? ಏನೋ ಇದ್ದೀನಿ ಅಷ್ಟೇ. ಏನು ಹಾಗಂದ್ರೆ ಯಾಕೆ ಒಂಥರ ಮಾತಾಡ್ತಾ ಇದೆಯಾ? ಏನಾದರೂ ಪ್ರಾಬ್ಲಮ್ಮಾ? ಈಗ ಮನೇಲಿ ನಡೀತಿರೋ ಪ್ರಾಬ್ಲಮ್ಮು ಸಾಲ್ದ ಬ್ರೋ. ಮನೇಲಿ ಪ್ರಾಬ್ಲಮ್ಮಾ? ಯಾರಿಗೆ ಏನಾಗಿದೆ? ಸರಿಯಾಗಿ ಬಿಡಿಸೇಳು ಪ್ರೀತು, ಪ್ಲೀಸ್. ಛೇ, ಯಾರ ಜೊತೆನೋ ಮಾತಾಡ್ತಾ ಇದ್ದಾರಲ್ಲ. ಜನನಿ ಮಗು ಊರಿಗೆ ಹೋಗ್ತಿದಾರಲ್ಲ ಬ್ರೋ, ಅದಕ್ಕೆ ಸ್ವಲ್ಪ ಬೇಜಾರಷ್ಟೆ. ಮಗು ಊರಿಗೆ ಹೋಗ್ತಾ ಇದೆಯಾ? ಯಾವಾಗ? ಇಷ್ಟೊತ್ತಿಗೆ ಹೋಗಿರಬೇಕಾಗಿತ್ತು ಬ್ರೋ. ಆದರೆ ಮಗುಗೆ ಸ್ವೆಟರ್ ಹ್ಯಾಂಡ್ ಮುಗಿಸೋದು ಲೇಟ್ ಆಗ್ತಿದೆ. ಅದು ಮುಗಿತಿದ್ದಂಗೆ ಜನನಿ ಮಗು ಹೊರಡ್ತಾರೆ. ಅಲ್ಲ ಪ್ರೀತು, ಇಷ್ಟು ಮುಖ್ಯವಾದ ವಿಷಯನ ನನ್ನ ಗಮನಕ್ಕೆ ತರಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ? ಅಥವಾ ಅವನಿಗೇನು ಹೇಳೋದು ಅಂತ ಸುಮ್ಮನೆ ಆಯ್ತಾ? ಏನು ಮಾತಾಡ್ತಿದ್ದೆ ಬ್ರೋ? ನೀನು ವಿಷಯದಲ್ಲಿ ನನ್ನ ಹತ್ರ ಯೋಚನೆ ಮಾಡ್ತೀನಾ?
ಪಾರ್ವತಿ ಅದಕ್ಕೆ ನಿಂಗೆ ಹೇಳಿರ್ಬೋದು ಅಂತ ನಾನು ಸುಮ್ಮನಾದೆ ಬ್ರೋ ಅಷ್ಟೇ. ಅಲ್ಲಿಗೆ ಪಾರುಗೂ ಈ ವಿಷಯ ಗೊತ್ತಾ? ನೆನ್ನೆ ಗೊತ್ತು. ಹೌದು, ಮಗನ್ ಕರ್ಕೊಂಡು ಜನನಿ ಊರಿಗೆ ಯಾಕೆ ಹೋಗ್ತಾ ಇರೋದು? ನೀನೇನಾದ್ರೂ ಜಗಳ ಆಡ್ತೀಯಾ ಅಥವಾ ಊರಲ್ಲಿ ಏನಾದರೂ ಫಂಕ್ಷನ್ ಇದೆಯಾ? ನೀನು ಹೇಳಿದ್ದು ಯಾವ ರೀಸನ್ ಅಲ್ಲ ಬ್ರೋ. ಏನೋ ಒಂದು ರೀಸನ್ ಕೊಟ್ಟು ಅವ್ರ ಚಿಕ್ಕಮ್ಮನ ಜೊತೆ ಹೋಗ್ತಿದ್ದಾಳೆ. ವಾಪಸ್ ಬರೋದು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ಅದಕ್ಕೆ ಮಗು ಅಪ್ಪ ಆಗಿ ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ ಬ್ರೋ. ಬ್ರೋ ಹಲೋ ಬ್ರೋ ಅದಕ್ಕೆ ಯಾಕೆ ಬ್ರೋ ವಿಷಯ ಹೇಳಿಲ್ಲ? ಬಹುಶಃ ಮಗುನ ಊರಿಗೆ ಕರ್ಕೊಂಡು ಹೋಗ್ತಿರೋದು ಹೇಳಿದ್ರೆ ಜನನಿ ಕೊಡ್ತಿರೋ ರೀಸನ್ ಹೇಳಬೇಕಾಗತ್ತೆ, ಆಗ ಬ್ರೋ ಬೇಜಾರಾಗುತ್ತೆ ಅಂತ ಹೇಳಿಲ್ಲ ಅನ್ಸುತ್ತೆ. ಬಟ್ ನಾನೆಲ್ಲ ವಿಷಯ ಹೇಳಿಬಿಟ್ಟು ತಪ್ಪು ಮಾಡ್ಬಿಟ್ನ. ಸದ್ಯ ನಿಮ್ಮ ರೀಸನ್ ಇದ್ರೆ ಊರಿಗೆ ಹೋಗ್ತಿರೋದು ಅಂತ ಹೇಳಿದೆ, ಒಳ್ಳೆ ಕೆಲಸ ಮಾಡಿದೆ ಅನ್ಸುತ್ತೆ. ಯಜಮಾನ್ರು ಇಷ್ಟೊತ್ತವರೆಗೂ ಯಾರ ಜೊತೆನೋ ಮಾತಾಡ್ತಾ ಇದ್ರು. ಈಗ ಫೋನ್ ಮಾಡಿದ್ರೆ ತೆಗಿತಾನೆ ಇಲ್ವಲ್ಲ? ನನ್ನ ಮಗು ಊರಿಗೆ ಹೊರಡೋಕ್ಕೂ ಮುಂಚೆ ಚಿಕ್ಕತ್ತೆನೋ ಅಥವಾ ಸಾವಿತ್ರಕ್ಕನೋ ನನಗೆ ಫೋನ್ ಮಾಡೇ ಮಾಡ್ತಾರೆ. ನನ್ನ ಮಗುನ ನೋಡೋದಕ್ಕೆ ಹೋಗ್ಲಾ ಬೇಡವಾ? ಊರಿಗೆ ಹೋಗ್ತಾ ಇರೋ ಮಗುನ ನೋಡಿ ಕಣ್ಣೀರನ್ನ ಹಿಡ್ದಿಟ್ಕೊಳ್ಳೋ ಕಲ್ ಮನ್ಸ ನಂದು. ಇಲ್ಲ, ಮಗು ಊರಿಗೆ ಹೋಗ್ತಿರೋದನ್ನ ನೋಡಿ ತಡೆಯೋದಕ್ಕಾಗ್ದೆ ಮಗು ನಂದು ಅನ್ನೋ ಸತ್ಯ ನಾನು ಹೇಳ್ಬಿಟ್ರೆ ಕಷ್ಟ. ಚಿಕ್ಕತ್ತೆ ಫೋನ್ ಮಾಡಿದ್ರು ಮಗುನ ನೋಡೋದಕ್ಕೆ ನಾನು ಅರಸನ ಕೋಟೆಗೆ ಹೋಗ್ಬಾರ್ದು. ಹೇಳಿ ಚಿಕ್ಕತ್ತೆ. ಏನು ಹೇಳೋದು ಪಾರ್ವತಿ? ನಿನಗೇನು ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಯಾರು ಶತ್ರು ಅಂತಲೂ ಗೊತ್ತಾಗ್ತಿಲ್ಲ. ನಿನಗೆ ಸಾಂತ್ವನ ಮಾಡಬೇಕು ಬಿಡಬೇಕು ಅದು ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಹೆತ್ತ ಮಗುನ ಜನನಿ ಕೊಟ್ಟಿದ್ದಕ್ಕೆ ಇದೆಲ್ಲ ಶುರುವಾಗಿದ್ದು. ನೀನು ಹೆತ್ತು ದೊಡ್ಡ ಮನಸ್ಸು ಮಾಡಿ ಅವಳಿಗೆ ಮಗುನ ಕೊಟ್ಟು ಈಗ ನೀವೇ ಮಗುನ ದೂರ ಮಾಡ್ತಿದ್ದೀರಾ ಅಂತ ನಿಮ್ಮ ಮೇಲೆ ಆರೋಪ ಮಾಡಿ ಜನನಿನು ಮಗುನು ರತ್ನವೇಣಿ ಊರಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. ವಾಪಸ್ ಯಾವಾಗ ಕಳಿಸ್ತಾಳೋ ಅಥವಾ ಜನನಿ ಬ್ರೈನ್ ವಾಶ್ ಮಾಡಿ ಮಗುನು ಜನನಿನ ಅಲ್ಲೇ ಇಟ್ಕೊಳ್ತಾಳೋ ಅದು ಕೂಡ ಗೊತ್ತಿಲ್ಲ. ನೀನಂತೂ ಅವ್ರು ಹೋಗೋದನ್ನ ತಡೀತಾ ಇಲ್ಲ. ಆತಿಗಾದ್ರೂ ಹೇಳೋಣ ಅಂದ್ರೆ ಆಣೆ ಹಾಕಿ ನಮ್ಮ ಬಾಯಿಗಳನ್ನ ಕಟ್ ಹಾಕಿದ್ಯಾ. ಎಲ್ಲ ಗೊತ್ತಿದ್ದು ಏನು ಹೇಳ್ದೆ ಇರೋ ತರ ಮಾಡ್ಬಿಟ್ಟಿದ್ಯಾ ಪಾರು ನೀನು. ಹೋಗ್ಲಿ ಬಿಡು, ನಮ್ಮ ಬಾಯಿ ಕಟ್ ಹಾಕಿ ನೀನೇನು ಸಂತೋಷವಾಗಿಲ್ವಲ್ಲ. ನಿನ್ನ ಹೆತ್ ಕರಳಿನ ಸಂಕಟ ನಂಗೆ ಅರ್ಥ ಆಗುತ್ತೆ. ನಾನೀಗ ಫೋನ್ ಮಾಡಿದ್ದೇನು ಅಂದರೆ ಅಖಿಲಕ್ಕ ಜನನಿ ಕೊಡಬೇಕು ಅಂತ ಅರಿಶಿನ ಕುಂಕುಮ ಗಿಫ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅರಿಶಿನ ಕುಂಕುಮ ಕೊಟ್ಟರು ಅಂದರೆ ಹೊರಟು ನಿಂತವರು ಹೊರಟರು ಅಂತಲೇ ಲೆಕ್ಕ. ಕೊನೆಯದಾಗಿ ನಿನ್ನ ಮಗು ಮುಖನ ಕಣ್ತುಂಬ ನೋಡ್ಕೊ ಆ ಪಾರ್ವತಿ. ನಾನಲ್ಲಿಗೆ ಬರೋದಿಲ್ಲ. ನನ್ನ ಮಗಳು ನನ್ನಿಂದ ದೂರ ಹೋಗೋದನ್ನ ನನಗೆ ನೋಡೋ ಶಕ್ತಿ ಇಲ್ಲ. ನಾನು ಇಲ್ಲೇ ಮನೆ ಆಚೆ ನಿಂತ್ಕೊಂಡು ನೋಡ್ತೀನಿ ಬಿಡಿ. ಬಾರು
ಫ್ರೆಂಡ್ಸ್, ಈ ಪಾರ್ವತಿದು ಅತಿ ಆಯಿತು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಅಲ್ಲ, ಇದು ಒಳ್ಳೆತನದ ಪರಮಾವಧಿನೋ ದಡ್ಡತನದ ಅತಿರೇಕನೋ ಏನೂ ಅರ್ಥನೇ ಆಗ್ತಿಲ್ಲ. ಆದರೆ ತಾಯಿ ಮಗಳು ದೂರ ಆಗೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಭಗವಂತ, ಪ್ಲೀಸ್ ಇದಕ್ಕೆ ನೀನೇ ಏನಾದರೂ ಮಾಡಬೇಕಪ್ಪ.